ಸುಯೋಗಗಳ ಶರಣಾಲಯಗಳಿಗೆ ಜ್ಞಾನ ವೇದಿಕೆಯ ಮೇಲೆ ಆಸೀನರಾದ ಪೂಜೆಯನ್ನು ಬೋಧಿಸಿ ಈ ಪವಿತ್ರವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರಿಗೂ ಶುಭವಾಗುತ್ತೇನೆ. ಇವತ್ತಿನ ದಿವಸ ಬಹಳ ಸುಂದರವಾಗಿ ಮುಂದೆ ಬರುವ 27ರಿಂದ ಮುಂದಿನ ತಿಂಗಳ 3ನೇ ತಾರೀಕಿನವರೆಗೆ ನಡೆಯುವ ಒಂದು ಸುಂದರವಾದಂಥ ಕಾರ್ಯಕ್ರಮಕ್ಕೆ ಅನೇಕ ಭಕ್ತಾದಿಗಳು ಇಲ್ಲಿ ನಿಂತಿರಬೇಕು. ನಮ್ಮ ಕರ್ನಾಟಕದ ಕೆಲ ಮೂರು ಮೂಲೆಗಳಿಂದ ಭಕ್ತಾದಿಗಳಿದ್ದಾರೆ. ಅವರೆಲ್ಲರೂ ಕೂಡ ತಮ್ಮ ಮನ ಧನದಿಂದ ಸೇವಾ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಇವತ್ತು ನೋಡಿದ್ರೆ ಬಹಳ ಸಂತೋಷ, ಈ ಪುಣ್ಯಮಯ ಕಾರ್ಯಕ್ರಮಕ್ಕೆ ಧನವನ್ನ ಅರ್ಪಣೆ ಮಾಡಿದ್ರೆ, ಆಮೇಲೆ ಧನ ಅಷ್ಟಲ್ಲ, ಬೇಕಾಗಿರ್ತಕ್ಕಂಥ ದವಸ ಧಾನ್ಯಗಳನ್ನು ಕೊಟ್ಟಿದ್ದಾರೆ. 100 ಚೀಲ ಅಕ್ಕಿ, ಲಕ್ಷಾಂತರ ದುಡ್ಡು, ಆಮೇಲೆ ಅನೇಕ ಸಾಮಗ್ರಿಗಳನ್ನ ಶ್ರದ್ಧೆಯಿಂದ ಒಂದು 100 ಕ್ವಿಂಟಲ್ ಸಾಕು. ಅಷ್ಟೇ ಅಲ್ಲ, ಮತ್ತು ಇನ್ನೂ ಅವರು ನಿಮಗೆ ಬೇಕಾದಷ್ಟು ಕೊಡುವಂತ ಸಾಮರ್ಥ್ಯ ಅನೇಕ ವಿಧವಾದಂಥ ಭಕ್ತರು ಬಹಳ ಶ್ರದ್ಧೆಯಿಂದ ಈ ಪುಣ್ಯಮಯ ಕಾರ್ಯಕ್ರಮಕ್ಕೆ ದವಸ ಧಾನ್ಯಗಳನ್ನ ಕೊಟ್ಟು ಸೇವಾ ಮಾಡ್ತಾರೆ. ಕೊಡುವುದಲ್ಲದೆ ಸೇವಾ ಮಹಾತ್ಮದನ್ನು ಮಾಡೋದು. ದವಸ ಧಾನ್ಯಗಳನ್ನು ಕೊಟ್ಟು ಶ್ರದ್ಧಾಭಕ್ತಿಯಿಂದ ಸೇವಾ ಮಾಡ್ತಾರೆ. ಹೀಗೆ ಈ ಉತ್ತಮವಾದಂಥ ಧರ್ಮ ಕಾರ್ಯಗಳಿಗೆ ಭಕ್ತಾದಿಗಳು ಬಹಳ ಸಂತೋಷದಿಂದ ಆನಂದದಿಂದ ಕೊಡ್ತಾ ಇದ್ದಾರೆ. ಇನ್ನೊಂದು ಕೊಡ್ತಾರೆ, ನಾನಾ ಕಮ್ಮಿ ಮಾಡುವ ಆಗ್ತದೆ, ನಾನಾ ಕೊಡ್ತಾರೆ, ಸ್ವಲ್ಪ ಕಮ್ಮಿ ಕೊಡ್ರು ಅಂತೇನೆ ಇಲ್ಲೇ ಕೊಡ್ತೇವೆ ಅಂತಾರೆ. ನಾನು ಕೇಳುವ ಸ್ವಭಾವ ನನಗೆ ಮೊದಲಿಂದ ಕೇಳಿ ಇಸ್ಕೊಂಡಕ್ಕೂ ಮಾಡಲಿಲ್ಲ ಕೇಳುವುದಿಲ್ಲ. ಕೇಳುವುದಿದ್ದರೂ ಕೂಡ ಸುಯೋಗಿಗಳು ಕೊಟ್ಟ ಅವ್ರಿಗೆ ಸುಯೋಗಿಗಳ ಇವರಿಗೆಲ್ಲ ಮನಸ್ಸಿನ ಬಗ್ಗೆ ಕೊಡ್ತಾರೆ. ಹಾಗೆ ಸಂತೋಷದಿಂದ ಭಕ್ತಿ ಭಾವ ಶ್ರದ್ಧೆಯಿಂದ ಎಲ್ಲ ಭಕ್ತಾದಿಗಳು ಶ್ರದ್ಧೆಯಿಂದ ತನ್ನೋಮಾನ ಧನದಿಂದ ಸೇವಾ ಮಾಡ್ತಾ ಇದ್ದಾರೆ. ಬಹಳ ಶ್ರೇಷ್ಠ. ತನ್ನೋಮಾನ ಧನದಿಂದ ಸೇವಾ ಮಾಡೋದು ಭಗವಂತನ ಕೃಪೆ ಆಗ್ತದೆ. ಅದಕ್ಕೆ ಧಾತೋ ವಿಧಿಯಂತಾನಂ ದೀಯತೆ ಅನುಪಕಾರಿಣಿ ದೇಶೇ ಕಾಲೇಶ ಭಾರತೇಶ ತದ್ದಾನಂ ಸಾತ್ವಿಕಂ ಸುತಂ ಅಂತ ಹೇಳ್ತದೆ. ನಾವು ಕೊಡಬೇಕನ್ನೋ ವಿಷಯ ಇರ್ತದಲ್ಲ, ಇಂಥ ಪವಿತ್ರ ಕಾರ್ಯಕ್ರಮ ಕೊಟ್ರೆ ಅದು ನಾವು ಸ್ವಲ್ಪ ಕೊಟ್ಟರು ಸಾಕಷ್ಟು ರೂಪದ ಬರ್ತದಂತ. ನಾವು ಎಷ್ಟೇ ಕೊಟ್ಟರು ಕೂಡ ಅದು ಸಾಕಷ್ಟು ರೂಪದಿಂದ ಅವ್ರಿಗೆ ಬಂದ್ರೆ ಅನುಗ್ರಹ ಮಾಡ್ತಾರೆ. ಯಾಕೆ ಸತ್ಪಾದಕರು ಕರ್ತಾರ. ಒಳ್ಳೆಯ ಧರ್ಮ ಕಾರ್ಯಗಳಿಗೆ ನಾವು ಸೇವೆಯನ್ನು ಮಾಡಿ ಧನದಾನಗಳನ್ನು ಕೊಡ್ಬೇಕಾದ್ರೆ ಮುಂದೆ ನಾವು ಶ್ರೀಮಂತರಾಗ್ತೇವೆ. ಶ್ರೀಮಂತಿಗೆ ಬರ್ಬೇಕಾದ್ರೆ ಇಂಥ ಸತ್ಪಾದಕ ದಾನದಿಂದನೇ ಶ್ರೀಮಂತರಾಗಬೇಕನ್ನೋ ಆಸೆ ಉಳ್ಳವರು ನಾವು ಅದೇ ಇದ್ದೇವೆ. ನಮಗೆ ಶ್ರೀಮಂತಿಗೆ ಬರಬೇಕಾದ್ರೆ ಸತ್ಪಾದಕ ದಾನ ಮಾಡಿದಷ್ಟು ಮುಂದೆ ಶ್ರೀಮಂತರಾಗ್ತೇವೆ. ಆದರೆ ಭಕ್ತಿ ಭಾವ ಶ್ರದ್ಧೆಯಿಂದ ಇರಬೇಕು. ಇದು ನಾವು ಮಾಡಬೇಕು. ಮಾಡೋದನ್ನು ನಾವೆಲ್ಲ ಮಾಡ್ಲಿಕ್ಕಿದ್ದರೆ ಎಲ್ಲ ಭಕ್ತರು ಶ್ರದ್ಧೆಯಿಂದ ಭಕ್ತಿಯಿಂದ ಗುರುಸೇವೆಯ ದ್ವಾರ ಧನಗಳಿಂದ ಸೇವಾ ಮಾಡತಕ್ಕಂಥ ಮಹಾತ್ಮರು ಆ ಸದ್ಗುರು ಶಿವಯೋಗೀಶ್ವರು ಭಗವಂತನು ಎಲ್ಲರಿಗೂ ಸಕಲ ಭೋಗ ಭಾಗ್ಯ ಸಂಪತ್ತ
ಶಾಂತಿ ಶಾಂತಿ